ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಲಸಂದಿ ಕಾಳು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ದೋಸೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ದೋಸೆ. ಒಂದು ಸಲ ಮಾಡಿಕೊಟ್ರಿ ಅಂತಂದರೆ ಪದೇ ಪದೇ ತಿನ್ನುವಂಗೆ ಅಷ್ಟೊಂದು ಸ್ವಾದಿಷ್ಟಕರವಾಗಿರುತ್ತೆ ಈ ದೋಸೆ. ಬನ್ನಿ ಯಾವ ರೀತಿಯಾಗಿ ದೋಸೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ. ನಾನು ಈ ದೋಸೆ ಮಾಡ್ಕೊಳ್ಳೋಕ್ಕೆ 1 ಬೌಲ್ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ನಾನು ತೆಗೆದುಕೊಂಡಿರುವಂತಹ ಅಕ್ಕಿನ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಇದಕ್ಕೆ ನಾನು ಉದ್ದಿನ ಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು 1.5 ಸ್ಪೂನ್ ಆಗುವಷ್ಟು ಅಲಸಂದಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲಸಂದಿ ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ನೀರನ್ನು ಹಾಕ್ಕೊಂಡು 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಉದ್ದಿನ ಬೇಳೆ ಕರೆಕ್ಟಾಗಿ ಯಾವ ರೀತಿಯಾಗಿ ಹಾಕ್ಕೊಳ್ಬೇಕು ಅಂತಂದರೆ, ನೀವು 2 ಗ್ಲಾಸಷ್ಟು ಅಕ್ಕಿ ತೆಗೆದುಕೊಂಡಿದ್ರೆ 1 ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಪ್ರಮಾಣದಷ್ಟು ಅಕ್ಕಿನ ತೆಗೆದುಕೊಂಡಿದ್ರೆ ಜಾಸ್ತಿ ಪ್ರಮಾಣದ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಿ. ನಾನು ಕಣ್ಣು ಅಳತೆಯಲ್ಲೇ ತೆಗೆದುಕೊಂಡಿರೋದ್ರಿಂದ ಅಳತೆಯೂ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ವಾಶ್ ಮಾಡ್ಕೊಂಡಿದ್ದಾಯಿತು. ಮತ್ತು ನೀರನ್ನು ಹಾಕ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ನೆನೆ ಇಟ್ಕೊಂಡಿರೋದ್ರಿಂದ ಸಂಜೆಗೆ ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಸಂಜೆ ಹೊತ್ತಿಗೆ ತುಂಬ ಚೆನ್ನಾಗಿ ಅಕ್ಕಿ ನೆಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸಂಜೆ ಹೊತ್ತಿಗೆ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನೆನೆ ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮಿಕ್ಸಿ ಜಾರಕ್ಕೆ ಕರೆಕ್ಟ್ ಆಗೋ ಹಾಗೆ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ನಾನು ರುಬ್ಕೊಳ್ತಿದ್ದೀನಿ. ನೋಡಿ, ಯಾವ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಸಾಫ್ಟ್ ಆದರೆ ಸಾಕು. ಮತ್ತು ತರಿಯಾಗಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸಾಫ್ಟಾಗಿ ರುಬ್ಕೊಳ್ಳಿ. ಇವಾಗ ಇನ್ನೊಂದು ಬೌಲ್ಗೆ ನಾನು ತೆಗಿತಾ ಇದ್ದೀನಿ. ರುಬ್ಕೊಂಡಿರುವಂತಹ ಅಕ್ಕಿಯನ್ನು ಇನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ ನೀವು ನೆನೆಸಿರುವಂಥ ಅಕ್ಕಿ ಖಾಲಿ ಆಗೋವರೆಗೂ ನೀವು ಸಾಫ್ಟಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡಿ, ನಾನು 2ನೇ ಸಲನೂ ರುಬ್ಕೊಂಡಿದ್ದಾಯಿತು. ಅದೇ ಬೌಲ್ಗೆ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ರುಬ್ಬಿಟ್ಕೊಂಡಿರುವಂತಹ ದೋಸೆ ಹಿಟ್ಟನ್ನು ನಾವು ರಾತ್ರಿ ಇಡೀ ಹಾಗೆ ಇಡಬೇಕಾಗುತ್ತೆ. ಇದಕ್ಕೆ ಉಪ್ಪು ಮತ್ತು ಸೋಡಾ ಏನೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಅಕ್ಕಿನ ರುಬ್ಕೊಂಡಿದ್ದಾಯಿತು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಒಂದು ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡಿರ್ತೀವಿ, ಇನ್ನೊಂದು ಸಲ ಕಮ್ಮಿ ನೀರನ್ನು ಹಾಕ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಒಂದೇ ಹದದಲ್ಲಿ ಇರೋದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ರಾತ್ರಿ ಇಡೀ ಹಾಗೆ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಬೆಳಿಗ್ಗೆ ಆದ ನಂತರ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎಷ್ಟು ಪ್ರಮಾಣದಲ್ಲಿ ದೋಸೆ ಮಾಡ್ತೀನೋ ಅಷ್ಟೇ ಹಿಟ್ಟನ್ನು ಇಟ್ಕೊಂಡು ಉಳಿದಿರುವಂಥ ಹಿಟ್ಟನ್ನು ಇನ್ನೊಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಗಿರುವ ಹಿಟ್ಟು ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದಾಯಿತು. ಈ ಹಿಟ್ಟಿಗೆ ನಾನು 1-2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಚಿಟಿಕೆಯಷ್ಟು ಸೋಡಾವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ, ಸಕ್ಕರೆ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 1-2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ. ಹಾಗೆ ಈ ಕಡೆ ದೋಸೆ ಮಾಡ್ಕೊಳ್ಳೋಕ್ಕೆ ದೋಸೆ ತವಾನು ಕೂಡ ಗ್ಯಾಸ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪದಷ್ಟು ನೀರನ್ನು ಚಿಮುಕಿಸಿ ದೋಸೆಯನ್ನು ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ದೋಸೆಯನ್ನು ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ರೆ ಮುಗೀತು. ಸೂಪರ್ ಆಗಿರುವಂಥ ಗರಿ ಗರಿ ದೋಸೆ ರೆಡಿಯಾಗಿಬಿಡುತ್ತೆ. ನೋಡಿ, ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲನಾದರೂ ನೀವು ಮಾಡ್ಕೊಂಡು ಕೊಡಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಲಸಂದಿ ಕಾಳು ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗೇ ಬಂದಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ದೋಸೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ, 2 ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡ್ಬೋದು. ಮತ್ತು ಅದೇ ದೋಸೆ ತವಕ್ಕೆ ನಾನು ಇನ್ನೊಂದು ದೋಸೆಯನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, 1-2 ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅಗಲವಾಗಿ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 2 ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟರೆ ಮುಗೀತು. ಸೂಪರ್ ಆಗಿರುವಂತಹ ಗರಿ ಗರಿ ಆಗಿರುವಂತಹ ದೋಸೆ ತಿನ್ನಲು ರೆಡಿಯಾಗಿಬಿಡ್ತು. ಬಿಸಿ ಬಿಸಿಯಾಗಿರುವಂತಹ ದೋಸೆ ಯಾವುದಾದ್ರೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ
ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ದೋಸೆನ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಧಾನದಲ್ಲಿ ನೀವು ನಿಮ್ಮ ಮನೇಲಿ ಒಂದ್ಸಲ ದೋಸೆನ ಮಾಡಿ ಮತ್ತು ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಇದನ್ನು ನಾನು ಬಟಾಟೊ ಪಲ್ಯ ಮತ್ತು ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರಾಗಿ ಬಂದಿತ್ತು ದೋಸೆ ಮತ್ತು ಎಲ್ಲರೂ ಕೂಡ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾಯಿದ್ರು ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಗರಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಅಲಸಂದಿ ಕಾಳು ಉಪಯೋಗಿಸ್ಕೊಂಡು ಮಾಡಿರುವಂತಹ ದೋಸೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹೀಗೆ ಮುಂದಿನ ಹೊಸ ಈ ವಿಡಿಯೋಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ನನ್ನ ಚಾನಲ್ಲು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೂಪರ್ ಆಗಿರುವಂತಹ ವಿಡಿಯೋನಿಗೆ ನಿಮ್ಮ ಜೊತೆಗೆ ದಿನಾಲೂ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.